ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಕತೆ ಹಲವು ಸ್ವಾರಸ್ಯಕರ ತಿರುವುಗಳನ್ನು ಪಡೆದುಕೊಳ್ಳಲಿದೆ. ಒಂದೆಡೆ ತಾರಾಂಗೆ ಹಳೆಯ ನೆನಪುಗಳು ಮರುಕಳಿಸುತ್ತಿದ್ದರೆ, ಮತ್ತೊಂದೆಡೆ ರವಿ ಶ್ರುತಿ ಸಂಸಾರದ ಜಗಳ ಬೀದಿಗೆ ಬಂದು ನಿಂತಿದೆ. ಏನು ಅಂತ ಹೇಳಿ, ಘಟನೆಗಳು ಏನು ನಡೀತಾ ಇದೆ ಅಂತ ಹೇಳಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಆಸ್ಪತ್ರೆಯಲ್ಲಿ ತಾರಾಳ ಸಾಕು ತಂದೆಗೆ ಅತಿಯಾಗಿ ರಕ್ತಸ್ರಾವವಾಗಿ P ಪಾಸಿಟಿವ್ ರಕ್ತದ ತುರ್ತು ಅವಶ್ಯಕತೆ ಇರುತ್ತದೆ. ತಾರಾ ಅಸಹಾಯಕಳಾಗಿ ಅಳುತ್ತಿರುವಾಗ ಮಂಜು ತಾನೇ ಮುಂದೆ ಬಂದು ರಕ್ತ ನೀಡ್ತಾನೆ. ಮಂಜನ ಈ ಸಜ್ಜನಿಕೆಯನ್ನು ಕಂಡು ತಾರಾಳಿಗೆ ಅವನ ಮೇಲಿದ್ದ ತಪ್ಪು ಕಲ್ಪನೆಗಳು ದೂರಾಗಿ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಆಗುತ್ತಿಲ್ಲ, ನೀವು ತುಂಬಾ ಒಳ್ಳೆಯವರು ಎಂದು ಹೊಗಳುತ್ತಾಳೆ. ಆಗ ಮಂಜು, ನಾನು ಒಂದು ಕಾಲದಲ್ಲಿ ಕೆಟ್ಟವನಾಗಿದ್ದೆ, ಆದರೆ ನನ್ನ ಕೈ ಮುರಿದು ಬುದ್ಧಿ ಕಲಿಸಿದ ನನ್ನ ಭಾವ ಸೂರ್ಯನ ಗೂಡ ನೋಡಿ ನಾನು ಬದಲಾದೆ ಎಂದು ಸೂರ್ಯನ ಬಗ್ಗೆ ಹೇಳ್ತಾನೆ. ಸೂರ್ಯ ಎಂಬ ಕೇಳಿದ ತಕ್ಷಣವೇ ತಾರಾಳಿಗೆ ತನ್ನ ಹಳೆಯ ಜೀವನದ ಸವಿ ನೆನಪುಗಳು ಸ್ವಲ್ಪ ಜ್ಞಾಪಕಕ್ಕೆ ಬರಲಾರಂಭಿಸುತ್ತದೆ. ಸೂರ್ಯನ ಜೊತೆ ಆಟವಾಡಿದ ದೃಶ್ಯಗಳು ನೆನಪಾಗಿ ಅವಳು ಆಘಾತದಿಂದ ನಾನು ಸೂರ್ಯನನ್ನು ನೋಡಬೇಕು ಎನ್ನುತ್ತಾಳೆ. ಮಂಜ ಆದಷ್ಟು ಬೇಗ ಪರಿಚಯಿಸುವುದಾಗಿ ಹೇಳಿ ಹೊರಡುವಾಗ ಬ್ಲಡ್ ಕೊಟ್ಟ ಆಯಾಸದಿಂದ ತಲೆ ಸುತ್ತಿ ತಾರಾಳ ಮಡಿಲಲ್ಲೇ ಮಲಗುತ್ತಾನೆ. ಮಂಜನ ಈ ಸ್ಥಿತಿಯನ್ನು ಕಂಡು ತಾರಾಳಿಗೆ ಅವನ ಮೇಲೆ ಪ್ರೀತಿ ಚಿಗುರಲು ಆರಂಭವಾಗುತ್ತದೆ. ಇನ್ನೊಂದೆಡೆ ರೋಹಿಣಿಯ ಮೊದಲ ಗಂಡ ಸುರೇಶನ ಅಣ್ಣ ಮತ್ತು ಅತ್ತಿಗೆ ಅವಳನ್ನು ಹುಡುಕಿಕೊಂಡು ಮನೆಗೆ ಬರ್ತಾರೆ. ಸುರೇಶನ ಪಾಲಿನ ಆಸ್ತಿಯನ್ನು ರೋಹಿಣಿಯ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಲು ಬಂದಿರುವುದಾಗಿ ಹೇಳ್ತಾರೆ. ಆದರೆ ರೋಹಿಣಿ, ನನಗೆ ಈಗ ಆಸ್ತಿಗಿಂತ ನನ್ನ ಗಂಡ ಮನೋಜ್ ಮುಖ್ಯ. ಕೋರ್ಟ್ ಕೇಸ್ ಮುಗಿಯುವವರೆಗೂ ನಾನು ಆಸ್ತಿ ತೆಗೆದುಕೊಳ್ಳುವುದಿಲ್ಲ, ಯಾಕಂದರೆ ಇದು ಮನೋಜ್ಗೆ ಇನ್ನೂ ಕೋಪ ತರಿಸಬಹುದು ಎಂದು ಆಸ್ತಿಯನ್ನು ನಿರಾಕರಿಸ್ತಾಳೆ. ಅದೇ ಸಮಯದಲ್ಲಿ ಮನೋಜ್ ಮತ್ತು ಶಾಂತಿ ಬ್ಯಾಂಕಿನಲ್ಲಿ ರಂಗನಾಥ್ ಅವರ ಸಹಿಯನ್ನು ಫೋರ್ಜರಿ ಮಾಡಿ ಆಸ್ತಿ ಪತ್ರವನ್ನು ಯಾರಿಗೂ ತಿಳಿಯದಂತೆ ಬಿಡಿಸಿಕೊಂಡು ಬಂದು ರೂಮಿನಲ್ಲಿ ಬಚ್ಚಿಡುತ್ತಾರೆ. ಮತ್ತೊಂದೆಡೆ ರವಿ ತನ್ನ ರೆಸ್ಟೋರೆಂಟ್ ಮಾಲಕಿ ನೀತು ಜೊತೆ ಕ್ಲೋಸ್ ಆಗಿರುವ ಮ್ಯಾಟರ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಶ್ರುತಿಗೆ ಕೋಪದಿಂದ ತವರು ಮನೆ ಸೇರ್ತಾಳೆ. ಸೂರ್ಯನ ಮಾತಿನಂತೆ ರವಿ ನೀತುಗೆ ಫೋನ್ ಮಾಡಿ, ನಾನು ಇನ್ಮೇಲೆ ನಿನ್ನ ರೆಸ್ಟೋರೆಂಟ್ ಕೆಲಸಕ್ಕೆ ಬರುವುದಿಲ್ಲ, ನೀನು ಶ್ರುತಿ ಹತ್ತಿರ ಬಂದು ಕ್ಷಮೆ ಕೇಳು ಎಂದು ಲೌಡ್ ಸ್ಪೀಕರ್ ಆನ್ ಮಾಡಿ ಫೋರ್ಸ್ ಮಾಡ್ತಾನೆ. ಆದರೆ ನೀತು ಅತ್ಯಂತ ಚಾಣಾಕ್ಷತನದಿಂದ, ನಾನು ಈಗಾಗಲೇ ಬೇರೆ ಶೆಫ್ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದೇನೆ, ನನಗೆ ರೆಸ್ಟೋರೆಂಟ್ಗಿಂತ ನಿನ್ನ ಮೇಲಿರುವ ಪ್ರೀತಿಯೇ ಮುಖ್ಯ, ಐ ಲವ್ ಯು ರವಿ ಎಂದು ಪ್ರೀತಿಯ ನಾಟಕವಾಡಿ ಕಾಲ್ ಕಟ್ ಮಾಡ್ತಾಳೆ. ಇದನ್ನು ಕೇಳಿ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತದೆ. ಈ ಜಗಳವನ್ನು ಬಗೆಹರಿಸಲು ರಂಗನಾಥ್ ಅವರು ಶ್ರುತಿಗೆ ಫೋನ್ ಮಾಡಿ ಮಾತಾಡುವಂತೆ ಕೇಳ್ತಾರೆ. ಶಾಂತಿಯ ಅಹಂಕಾರದಿಂದಲೇ ಶ್ರುತಿಗೆ ಕಾಲ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡ್ತಾಳೆ. ಆದರೆ ಶ್ರುತಿ ಅತ್ತೆಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ, ನಾನು ಇತ್ತೀಚೆಗಷ್ಟೇ ಬಿರಿಯಾನಿ ತಿಂದೆ, ನಾನೇಕೆ ಊಟ ಬಿಡಲಿ, ಆ ನೀತು ಬಂದು ನನ್ನ ಬಾಳೆ ಸಾರಿ ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಪೋಸ್ಟ್ ಮಾಡುವವರೆಗೂ ನಾನು ಆ ಮನೆಗೆ ಕಾಲಿಡುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿ ಫೋನ್ ಕಟ್ ಮಾಡಿ ಶಾಂತಿಗೆ ಸರಿಯಾಗಿ ಅವಮಾನ ಮಾಡ್ತಾಳೆ. ಇದನ್ನು ನೋಡಿ ಸೂರ್ಯ ಬಿದ್ದು ನಗ್ತಾನೆ. ಕೊನೆಯಲ್ಲಿ ಮೀನಾ ಈ ಸಮಸ್ಯೆಗೆ ಒಂದು ದಾರಿ ಹುಡುಕ್ತಾಳೆ. ತಾನು ಹೊಸದಾಗಿ ಓಪನ್ ಮಾಡುತ್ತಿರುವ ಫ್ಲವರ್ ಶಾಪ್ ಉದ್ಘಾಟನೆಗೆ ಶ್ರುತಿಯನ್ನು ಕರೆಯುವುದಾಗಿ ಮತ್ತು ಅವಳು ಬಂದಾಗ ಎಲ್ಲರೂ ಒಟ್ಟಿಗೆ ಕುಳಿತು ಅವಳ ಮನಸ್ಸು ಬದಲಾಯಿಸೋಣ ಅಂತ ಹೇಳಿ ಐಡಿಯಾ ಕೊಡ್ತಾಳೆ. ರಂಗನಾಥ್ ಮತ್ತು ಸೂರ್ಯಕ್ಕೆ ಒಪ್ಪಿಕೊಳ್ಳುವುದರೊಂದಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಇದು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು. ಮುಂದೆ ಕಥೆಯಲ್ಲಿ ಏನೇನು ಟ್ವಿಸ್ಟ್ ಬರುತ್ತೆ, ಹಾಗೆ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.